ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ಮಕರ ರಾಶಿಯವರಿಗೆ ಸಾಡೆ ಸಾತಿ ಎಷ್ಟು ದಿನಗಳ ಕಾಲ ಇದೆ ಅನ್ನುವಂಥ ಒಂದು ಅನುಮಾನ. ಮುಂದಿನ ವರ್ಷಕ್ಕೆ ಮುಗಿದೋಗುತ್ತೆ ಸ್ವಾಮಿ. ಮುಂದಿನ ವರ್ಷ ಒಂದು ಮೇ ಜೂನ್ ಅಷ್ಟರಲ್ಲಿ ನಿಮ್ಗೆ ಸಾಡೆ ಸಾತಿ ಎಲ್ಲ ಮುಗಿದು 7.5 ವರ್ಷಗಳಿಂದ ಸತತವಾಗಿ ಶನೇಶ್ವರನ ಒಂದು ಪ್ರಭಾವದಲ್ಲಿ ನೀವೇನಿದ್ರಿ, ಶನೇಶ್ವರನ ದುಷ್ಪ್ರಭಾವವೋ ಒಳ್ಳೆ ಪ್ರಭಾವ ಅಂತೂ ಈ ಸಾಡೆ ಸಾತಿ ಪ್ರಭಾವ ಅಂತೂ ಮುಕ್ತಾಯಗೊಳ್ಳಲಿದೆ. ಹಂಗಂದ್ರೆ ಇದೊಂದು ಸಂತೋಷ ಪಡುವಂಥ ವಿಚಾರವೂ ಹೌದಾಗಿರ್ತದೆ. ಯಾಕೆಂದ್ರೆ ಶನೇಶ್ವರ ಬಿಟ್ಟು ಹೋಗ್ಬೇಕಾದ್ರೆ ತುಂಬಾ ಒಳ್ಳೇದು ಮಾಡ್ತಾನಂತೆ. ಸೊ ವಿಶೇಷವಾಗಿ ಶನೇಶ್ವರನ ಆರಾಧನೆ ಮಾಡಬೇಕು. ಈ ಶ್ರಾವಣ ಮಾಸ ಶನೇಶ್ವರನ ಆರಾಧನೆಗೆ ಬಹಳ ವಿಶೇಷತೆ. ಮುಂದಿನ ವರ್ಷ ಶ್ರಾವಣ ಮಾಸಕ್ಕೆ ನಿಮಗೆ ಸಾಡೆ ಸಾತಿ ಇರಲ್ಲ. ಸಾಡೆ ಸಾತಿ ಇರುವ ಕೊನೆಯ ಶ್ರಾವಣ ಮಾಸ ಅನ್ಬೋದು ನಿಮಗಿದು, ಅದಲ್ವಾ? ಮುಂದಿನ ವರ್ಷ ಈ ಶ್ರಾವಣ ಮಾಸಕ್ಕೆ ನಿಮ್ಗೆ ಸಾಡೆ ಸಾತಿ ಇರೋದಿಲ್ಲ. ಅದರಿಂದ ರಹಸ್ಯಮಯವಾಗಿ ಶನೇಶ್ವರನ ಪ್ರಭಾವ ನಿಮ್ಮ ಮೇಲೆ ಏನಿದೆ ಗೊತ್ತಿದೆಯಾ ನಿಮಗೆ? ನಿಮ್ಮ ರಾಶ್ಯಾಧಿಪತಿ ಶನಿ, ಅಲ್ಲಿಗೆ ನಿಮ್ಮ ಆರೋಗ್ಯವನ್ನ ಅಂದ್ರೆ ಶನೇಶ್ವರನ ಆರಾಧನೆ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೆ ಆರೋಗ್ಯ. ನಿಮಗೆ ಧನಾಧಿಪತಿ ಶನಿ ಅಂದ್ರೆ ನಿಮಗೆ ದುಡ್ಡು ಬೇಕು, ನೀವು ಮಕರ ರಾಶಿಯವರು ಅಂತಾದ್ರೆ ಶನೇಶ್ವರಂದೇ ಆರಾಧನೆ ಮಾಡ್ಕೋಬೇಕು. ನಿಮಗೆ ಕುಟುಂಬಾಧಿಪತಿ ಶನಿ, ನಿಮ್ಮ ಕುಟುಂಬದಲ್ಲಿ ಏನೇ ಜಗಳ ಮನಸ್ತಾಪ ಏನೇ ಇರಲಿ, ಕೌಟುಂಬಿಕ ಕಲಹಗಳೆಲ್ಲ ಪರಿಹಾರವಾಗಿ ಒಳ್ಳೆ ಕುಟುಂಬದವರು ಸಹಕಾರ ಸಿಗಬೇಕು ನಿಮಗೆ ಅಂದ್ರೆ ಶನೇಶ್ವರನ ಆರಾಧನೆ ಚೆನ್ನಾಗಿ ಮಾಡ್ಬೇಕು ನೀವು. ಸೊ ಇಷ್ಟೇ ಅಲ್ಲ, ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶನಿ ಎಲ್ಲಿದ್ದಾನೆ? ಮೇಷದಲ್ಲಿ ಶನಿ ಇದ್ರೆ ಬಹಳ ಸಮಸ್ಯೆಗಳನ್ನು ಅನುಭವಿಸಬೇಕಾಗ್ತದೆ. ತುಲಾದಲ್ಲಿ ಶನಿ ಇದ್ರೆ ಅದ್ಭುತವಾದಂಥ ಅವಕಾಶಗಳನ್ನು ಸಿಗ್ತದೆ ನಿಮಗೆ. ಸಾಡೆ ಸಾತಿ ಕೂಡ ನಿಮಗೇನು ತೊಂದರೆ ಕೊಟ್ಟಿರೋದಿಲ್ಲ. ಅಷ್ಟೇ ಅಲ್ಲ, ಆಯುಷ್ಯಂ ಜೀವನೋಪಾಯಂ ಮರಣಂಚ ಶನೇಶ್ಚರಾತ್ ಅಂತ ಹೇಳ್ತಾರೆ. ಆಯುಷ್ಯ ಒಂದು ದೀರ್ಘವಾದಂಥ ಆಯುಷ್ಯ ಕೊಡ್ತಕ್ಕಂಥವನು ಪ್ರತಿಯೊಂದು ರಾಶಿಯವರಿಗೂ, ವಿಶೇಷವಾಗಿ ಮಕರ ರಾಶಿಯವರಿಗೂ ಬಂತು ರಾಶ್ಯಾಧಿಪತಿ. ಆಯುಷ್ಯವನ್ನು ಕೊಡ್ತಕ್ಕಂಥವನು ಶನೇಶ್ಚರ. ಜೀವನೋಪಾಯಂ ನೋಡಿ, ನಾನು ಜ್ಯೋತಿಷ್ಯವನ್ನು ಹೇಳ್ಕೊಂಡಿದ್ದೇನೆ, ಇದು ನನ್ನ ಜೀವನೋಪಾಯ, ಇದರಿಂದನೇ ನಾನು ಅನ್ನ ತಿಂತಕ್ಕಂಥದ್ದು. ಇನ್ನೊಬ್ಬ ಕಾರ್ಪೆಂಟರು ಮರದ ಕೆಲಸವನ್ನು ಮಾಡ್ತಾರೆ, ಅದು ಅವರ ಜೀವನೋಪಾಯ. ಮತ್ತೊಬ್ಬರು ಡಾಕ್ಟ್ರು, ಅವರು ಔಷಧೋಪಚಾರಗಳನ್ನು ಕೊಡ್ತಾರೆ, ಅದು ಅವರ ಜೀವನೋಪಾಯ. ಹೀಗೆ ಯಾವುದೇ ವ್ಯಕ್ತಿ ಯಾವುದೇ ವೃತ್ತಿಯನ್ನ ಜೀವನೋಪಾಯಕ್ಕೋಸ್ಕರ ಮಾಡ್ತಾ ಇರಲಿ, ಅದರಲ್ಲಿ ಅಭಿವೃದ್ಧಿಯನ್ನ ಅಂದ್ರೆ ಒಳ್ಳೆಯ ಉತ್ತಮವಾದ ಜೀವನೋಪಾಯವನ್ನ ಕೊಡ್ತಕ್ಕಂಥವನು ಶನೇಶ್ವರ ಗ್ರಹನಾಗಿರ್ತಾನೆ. ಅಂದ್ರೆ ನೀವು ಮಾಡ್ತಾ ಇರತಕ್ಕಂಥ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆಯ ಆದಾಯವನ್ನ, ಒಳ್ಳೆಯ ಹೆಸರನ್ನ, ಒಳ್ಳೆಯ ಒಂದು ಗುರುತಿಸುವಿಕೆ, ಒಳ್ಳೆಯದನ್ನು ಕೊಡಬೇಕು, ಯಶಸ್ಸನ್ನು ಕೊಡಬೇಕು ಅಂದ್ರೆ ಶನೇಶ್ವರಂದೇ ಆರಾಧನೆ ಮಾಡಬೇಕು. ಅಂದ್ರೆ ಈ ಸಾಡೆ ಸಾತಿಯ ಕೊನೆಯ ಭಾಗದಲ್ಲಿ ಶನಿ ಬಿಟ್ಟು ಹೋಗ್ತಾ ಇದ್ದಾನಲ್ಲ, ಶನಿ ಸಾಡೆ ಸಾತಿ ಮುಗಿತಾ ಇದೆಯಲ್ಲ, ಬಿಟ್ಟು ಹೋಗ್ಬೇಕಾದ್ರೆ ಒಳ್ಳೇದು ಮಾಡುವಂತಾನಲ್ಲ ಗುರುಗಳೇ ಅಂದ್ರೆ ನೀವು ಶನೇಶ್ವರನ ಆರಾಧನೆಯನ್ನು ಮಾಡ್ಕೊಂಡ್ರೆ ಇದೆಲ್ಲ ವಿಚಾರಗಳು ಒಳ್ಳೇದಾಗ್ತದೆ. ದೀರ್ಘವಾದ ಆಯಸ್ಸು ಸಿಗ್ತದೆ, ಮಾಡ್ತಾ ಇರೋ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಸಿಗ್ತದೆ, ಒಳ್ಳೆಯ ಆರೋಗ್ಯ ಸಿಗ್ತದೆ, ದುಡ್ಡು ಸಿಗ್ತದೆ, ಕುಟುಂಬದವರ ಒಂದು ಸಹಕಾರ ತುಂಬಾ ಚೆನ್ನಾಗಿ ಸಿಗ್ತದೆ, ಕುಟುಂಬದವರಿಗೋಸ್ಕರ ಮರುಕಳಿಸಿ ಅಳುವ ಅವಶ್ಯಕತೆ ಇರುವುದಿಲ್ಲ, ಅವರಿಂದ ಒಳಗಾಗಬೇಕಾದ ಅವಶ್ಯಕತೆ ಇರುವುದಿಲ್ಲ. ಆದ್ರಿಂದ ನಾನು ಅರ್ಥ ಮಾಡ್ಕೊಳ್ಳಿ, ನೀವು ಮಕರ ರಾಶಿಯವರಾಗಿದ್ರೆ ವಿಶೇಷವಾಗಿ ಶನೇಶ್ವರನ ಆರಾಧನೆ ಆರಂಭಗೊಳಿಸ್ಕೊಡ್ಬೇಕು ನೀವು. ಯಾಕಂದ್ರೆ ಶ್ರಾವಣ ಮಾಸ ಶನೇಶ್ವರನ ಆರಾಧನೆ ಮಾಡ್ಲಿಕ್ಕೆ ಬಹಳ ಪ್ರಮುಖವಾದಂತಹ ಮಾಸವಾಗಿರುತ್ತೆ. ಶ್ರಾವಣ ಮಾಸದಲ್ಲೇ ಶನಿ ಕಥೆಯನ್ನ ಹರಿಕಥೆ ಮಾಡಲ್ವ, ರಾತ್ರಿ ಬೆಳಗ್ಗೆ ತನಕ ಶನಿ ವ್ರತ ಕಥೆ ಮಾಡ್ತಾ ಇರ್ತಿರಲ್ಲ. ಸೊ ಶ್ರಾವಣ ಮಾಸ ಶನೇಶ್ವರನ ಆರಾಧನೆ ಮಾಡ್ಲಿಕ್ಕೆ ಬಹಳ ವಿಶೇಷ. ನಿಮ್ಮ ಎಲ್ಲ ಬಾಧೆಗಳು ಪರಿಹಾರವಾಗಬೇಕು ಅಂದ್ರೆ ಶನೇಶ್ವರಂದೇ ಆರಾಧನೆ ಮಾಡಬೇಕು. ಈಗ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶನೇಶ್ವರ ಗೆಲ್ಲಿದ್ದಾನೆ. ಈಗ 7ನೇ ಮನೆಯಲ್ಲಿದ್ರೆ ದಾಂಪತ್ಯ ವಿರಸವನ್ನ, ಸಮಸ್ಯೆಗಳನ್ನ, ಮದುವೆ ವಿಚಾರದಲ್ಲಿ ಸಮಸ್ಯೆಗಳನ್ನ, ಅಥವಾ ಬಿಸ್ನೆಸ್ ಪಾರ್ಟ್ನರ್ಶಿಪ್ ವಿಚಾರಗಳಲ್ಲಿ ಸಮಸ್ಯೆಗಳನ್ನ ಎಲ್ಲ ಕೊಟ್ಟು ಬಿಡ್ತಾನೆ. ಅದೇ 8ನೇ ಮನೆಯಲ್ಲಿದ್ರೆ ಆರೋಗ್ಯವನ್ನ ಸಮಸ್ಯೆಗಳನ್ನು ಕೊಡ್ತಾನೆ. 9ನೇ ಮನೆಯಲ್ಲಿದ್ರೆ ನಿಮಗೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ, ತಂದೆಯ ವಿಚಾರದಲ್ಲೆಲ್ಲ ಸಮಸ್ಯೆಗಳನ್ನು, ದುಃಖಗಳನ್ನು ಕೊಟ್ಟು ಬಿಡ್ತಾನೆ. 5ನೇ ಮನೆಯಲ್ಲಿ ಏನಾದರೂ ಇದ್ರೆ ಸಂತಾನಾದಿ ವಿಚಾರಗಳಲ್ಲಿ ನೀವು ಕೈ ಹಾಕಿದ ಕೆಲಸಗಳಲ್ಲೆಲ್ಲ ಸಕ್ಸಸ್ ಇಲ್ದೇನೆ ಬಹಳ ಕಷ್ಟಪಡಬೇಕಾಗತ್ತೆ. ಸೊ ಆದ್ರಿಂದ ಈ ಒಂದು ಅದ್ಭುತವಾದಂತಹ ಶನೇಶ್ವರನ ವಿಚಾರ ಇದೆಯಲ್ಲ, ಯಾಕಂದ್ರೆ ಶನೈಹಿ ಚರತಿ, ನಿಧಾನವಾಗಿ ಚಲಿಸುವನು. ಅವನು 8ನೇ ಮನೆಯಲ್ಲಿದ್ರೆ ಅದನ್ನು ಸ್ಲೋ ಮಾಡಿಬಿಡ್ತಾನೆ. ಮಕರ ರಾಶಿಯವರಿಗೆ ಏನಾದರೂ ತುಲಾ ರಾಶಿಯಲ್ಲಿ ಶನಿ ಇದ್ರೆ ಪರಮೋಚ್ಚ ಸ್ಥಿತಿ ಆಗಿರ್ತದೆ. ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ಬೇಕು ಆಕ್ಚುಲಿ, ಅಥವಾ ರಾಜಕೀಯವಾಗಿ ಬಹಳ ಔನ್ನತ್ಯವನ್ನ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥವನಾಗಿರ್ತಾನೆ. ಆದ್ರಿಂದ ಶನೇಶ್ವರನ ಪ್ರಾಮುಖ್ಯತೆ ಬಹಳ ಮುಖ್ಯವಾಗಿರ್ತದೆ. ನೀವು ಎಷ್ಟು ಜಾಸ್ತಿ ಶನೇಶ್ವರನ ಆರಾಧನೆ ಮಾಡ್ತೀರೋ ಎಲ್ಲ ವಿಚಾರಗಳಲ್ಲಿ ಅಷ್ಟು ಅನುಕೂಲತೆಗಳನ್ನು ಶನಿ ಕೊಡೋನಾಗಿರ್ತಾನೆ. ಮೇಷರಾಶಿಯಲ್ಲಿ ಶನಿ ಇದ್ರಂತೂ ನಿರಂತರವಾಗಿ ಶನೇಶ್ವರನ ಆರಾಧನೆ ಮಾಡಬೇಕು. ಯಾಕೆಂದ್ರೆ ಈ ಸಾಡೆ ಸಾತಿಯ ಕೊನೆಯ ಭಾಗದಲ್ಲಿ ಕೂಡ ಶನೇಶ್ವರ ನಿಮಗೆ ಉತ್ತಮ ಮಾಡ್ಬಿಟ್ಟು ಹೋಗೋಕ್ಕಾಗಲ್ಲ. ನಿಮ್ಗೆ ವೈಯಕ್ತಿಕ ಜಾತಕದಲ್ಲಿ ಶನಿ ಏನಾದ್ರು ಮೇಷರಾಶಿಯಲ್ಲಿ ಇದ್ದುಬಿಟ್ರೆ. ಸೊ ಆದ್ರಿಂದ ವಿಶೇಷವಾಗಿ ಶನೇಶ್ವರನ ಆರಾಧನೆ. ಏನ ಶನೇಶ್ವರನ ಆರಾಧನೆ? ಶ್ರಾವಣ ಮಾಸ
ಈ ಒಂದು ಶನೇಶ್ವರನ ಆರಾಧನೆ ಮಾಡ್ಲಿಕ್ಕೆ ಬಹಳ ವಿಶೇಷ. ಹಲವಾರು ಕಡೆ ಹಳ್ಳಿಗಳ ಕಡೆ ಇವ ಶ್ರಾವಣ ಮಾಸ ಅಂದ್ರೆ ಸಾಕು ಶನಿ ಕಥೆ ಮಾಡಿಸ್ತಾರೆ, ಎಲ್ಲರೂ ಸಹ ಶನಿ ವ್ರತ ಮಾಡಿಸ್ತಾರೆ. ಎಷ್ಟೋ ಜನ ಮನೆಯಲ್ಲಿ ರಾತ್ರಿ ಎಲ್ಲ ಶನೇಶ್ವರನ ಕಥೆಯ ಹರಿಕಥೆಯನ್ನ ಹೇಳುವಂತಹ ಒಂದು ಪದ್ಧತಿ ಈಗಲೂ ಸಹ ಇದೆ. ಸೊ ಶನಿ ಏನು ಶ್ರಾವಣ ಮಾಸ ಬಂತು ಅಂದ್ರೆ ಆ ಹರಿಕಥೆ ಹೇಳೋರು ಸಿಗೋದೇ ಇಲ್ಲ, ಅಂದ್ರೆ ಅಷ್ಟು ಬ್ಯುಸಿ ಆಗ್ಬಿಟ್ಟಿರ್ತಾರೆ. ಸೊ ಶ್ರಾವಣ ಮಾಸ ಶನೇಶ್ವರನ ಆರಾಧನೆಗೆ ಬಹಳ ವಿಶೇಷ. ಅಂತಹ ವಿಶೇಷವಾದಂತಹ ಶ್ರಾವಣ ಮಾಸದ ಅಮಾವಾಸ್ಯೆ, ಶ್ರಾವಣ ಸೋಮವಾರ ಕಡೆನೂ ಹೌದು, ಶ್ರಾವಣ ಸೋಮವಾರ ಅಮಾವಾಸ್ಯೆ ಸೆಪ್ಟೆಂಬರ್ 2ನೇ ತಾರೀಕು ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಮುಂದಿನ ವರ್ಷದ ಸಾಡೆ ಸಾತಿಗೆ ಈಗಲಿಂದಲೇ ಸಿದ್ಧತೆಗಳಾಗೋಗ್ಲಿ ನಿಮಗೆ. ಅಷ್ಟೇ ಅಲ್ಲ, ನಿಮಗೆ ವಿಶೇಷವಾದಂತಹ ನೀಲಮೇಘವರ್ಣಿಕಾರತ್ನಗಳ ಶನೇಶ್ವರನ ಒಂದು ಉಪರತ್ನ ಅಂತ ಅನ್ಬೋದು ನೀವು. ನೀಲಮೇಘವರ್ಣಿಕಾರತ್ನಗಳು ಶನೇಶ್ವರಂ ನೀಲವರ್ಣ ನೀಲಮಾಲ್ಯಾಂಬರಧರಂ ನೀಲಾಶ್ವಾ ನೀಲಛತ್ರ ಧ್ವಜರಥ ಪತಾಕೋಪಶೋಭಿತಂ. ನೋಡಿ, ಶನೇಶ್ವರನಿಗೆ ನೀಲ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಪ್ರೀತಿಪಾತ್ರವಾದ ಬಣ್ಣ. ಆ ನೀಲಮೇಘವರ್ಣಿಕಾರತ್ನಗಳು, ಈ ಒರಿಜಿನಲ್ ನೀಲಮೇಘವರ್ಣಿಕಾರತ್ನಗಳು ನಿಮಗೆ ಬ್ಲೂ ಸಫೈರ್ ಬೇರೆ, ನೀಲಿ ಪುಷ್ಯರಾಗ ಅಂತೀವಲ್ಲ ಅದು ಬೇರೆ ರತ್ನ. ಅದನ್ನ ಹಾಕುವಾಗ ನೀವು ಒಮ್ಮೆ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳುವಂಥದ್ದು ಕೆಲವರ ಅಭಿಪ್ರಾಯ ಇದೆ. ಆದ್ರೆ ನೀಲಮೇಘವರ್ಣಿಕಾ ಉಪರತ್ನಗಳನ್ನು ಹಾಕುವಾಗ ಯಾವುದೇ ತೊಂದರೆ ಇಲ್ಲ. ಸೊ ಆದ್ರಿಂದ 1008 ಸಂಖ್ಯೆಯಲ್ಲಿ ಶ್ರಾವಣ ಸೋಮವಾರ ಅಮಾವಾಸ್ಯೆಯ ದಿವಸ ಶ್ರಾವಣ ಮಾಸ, ಶ್ರಾವಣ ಸೋಮವಾರ ಅಮಾವಾಸ್ಯೆ, ಕೊನೆ ಶ್ರಾವಣ ಸೋಮವಾರ ಅವತ್ತು 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮವನ್ನು ಮಾಡಿ, ಸಹಸ್ರ ಸಂಖ್ಯೆಯಲ್ಲಿ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮವನ್ನು ಮಾಡಿ, ಈ ನೀಲಮೇಘವರ್ಣಿಕಾರತ್ನಗಳು ಹಾಗೂ ವಿಶೇಷವಾದಂತಹ ಸಪ್ತ ಚಕ್ರಗಳ ರತ್ನ ಇರತಕ್ಕಂಥ ಸಪ್ತಜತಕ ರತ್ನಗಳು ಇರತಕ್ಕಂತಹ ಈ ಒಂದು ಬ್ರಾಸ್ಲೆಟ್ ಅನ್ನ ಪ್ರತಿಯೊಬ್ಬರು ಸಹ ಧಾರಣೆ ಮಾಡಿಕೊಳ್ಬಹುದು. ಈ ಶರೀರದ ಸಪ್ತ ಚಕ್ರಗಳಿಗೋಸ್ಕರ ಒಂದು ಸಪ್ತರತ್ನಗಳು ಹಾಗೂ ನೀಲಮೇಘವರ್ಣಿಕಾರತ್ನ ಶನೇಶ್ವರನ ಒಂದು ದುಷ್ಪ್ರಭಾವವನ್ನು ಪರಿಹಾರ ಮಾಡಲಿಕ್ಕೆ. ಸೊ ಇದು ಹಾಕೊಂಡಾಗ ಮೇಷರಾಶಿಯವರಿಗೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶನೇಶ್ವರ ಗೆಲ್ಲಿದ್ದಾನೆ ಅನ್ನುವುದರಿಂದ ಹಿಡಿದು ಅದರ ಒಂದು ದುಷ್ಪ್ರಭಾವದಿಂದ ಅಂದ್ರೆ ಪರಿಹಾರ ಮಾಡೋದ್ರಿಂದ ಹಿಡಿದು ನಿಮಗೆ ಶನಿ ದಶೆ, ಶನಿ ಭುಕ್ತಿ ಅಥವಾ ನಿಮಗೆ ಸಾಡೆ ಸಾತಿ ಶನಿ ಇದ್ರೆ, ಅಷ್ಟಮ ಶನಿ, ಪಂಚಮ ಶನಿ ಇತ್ಯಾದಿ ಯಾವುದೇ ರೀತಿಯಾದಂತಹ ಶನಿ ದೋಷಗಳಿದ್ರೂ ಸಹ ಅದನ್ನ ಒಂದು ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ಶನೇಶ್ವರ ಅನುಗ್ರಹಕ್ಕೋಸ್ಕರ ತುಂಬಾ ಅನುಕೂಲವಾಗ್ತದೆ. ಸೊ ಶನೇಶ್ವರನಿಂದ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ನಿಮಗೆ ಶನೇಶ್ವರ ಯಾವುದಕ್ಕೆ ಕಾರಕ, ನಿಮಗೆ ಉದ್ಯೋಗ ಕಾರಕನೇ, ವಿವಾಹ ಕಾರಕನೇ, ಸಂತಾನಕಾರಕನೇ, ನಿಮಗೆ ಯಾವುದಕ್ಕೆ ಶನೇಶ್ವರ ಕಾರಕನಾಗಿರ್ತಾನೆ ಇಷ್ಟು ತನಕ ನಾನು ಹೇಳದಂತೆ ಅನ್ನುವ ರೀತಿಯಲ್ಲಿ ಆ ಒಂದು ದೋಷ ಪರಿಹಾರವಲ್ಲದೆ ನಿಮಗೆ ಶನೇಶ್ವರನ ಮಹಾದಶೆ ನಡೀತಾ ಇದೆ, ಶನಿ ಭುಕ್ತಿ ನಡೀತಾ ಇದೆ, ಅಂತರ್ದಶೆ, ಅಂತರಾಂತರ್ದಶೆ, ಸೂಕ್ಷ್ಮದಶೆ, ಪ್ರಾಣದಶೆಯವರೆಗೂ ಶನೇಶ್ವರ ಇರ್ತಾನೆ, ಇನ್ನು ಕೆಳಗಡೆ ಇರ್ತಾನೆ. ಸೊ ಆದ್ರಿಂದ ಅಲ್ಲೆಲ್ಲ ಶನೇಶ್ವರ ಅನುಗ್ರಹ. ಅಷ್ಟೇ ಅಲ್ಲ, ನಿಮ್ಮ ಸಾಡೆ ಸಾತಿ, ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ ಇತ್ಯಾದಿ ಎಲ್ಲದೂ ಸಹ ಕಂಟ್ರೋಲಿಗೆ ಬರ್ತದೆ. ಸೊ ಆದ್ರಿಂದ ಶನೇಶ್ವರನ ಈ ವಿಶೇಷವಾದ ನೀಲಮೇಘವರ್ಣಿಕಾರತ್ನಗಳ ಜೊತೆಗೆ ಸಪ್ತಚಕ್ರ ಬ್ರಾಸ್ಲೆಟ್, ಇದು ನೀಲಮೇಘವರ್ಣಿಕಾ ರತ್ನಗಳ ಜೊತೆಗೆ ಸಪ್ತಚಕ್ರ ರತ್ನಗಳು, ಈ ಬ್ರಾಸ್ಲೆಟ್ ಅನ್ನ ಪ್ರತಿಯೊಬ್ಬರು ಸಹ ನೀವು ಧಾರಣೆ ಮಾಡ್ಕೊಳ್ಳಿ. ನಿಮ್ಮ ಬಲಗೈಯಲ್ಲಿ ಕೂಡ ಇದನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಮಾಡಬಹುದು. ನಾನು ರಾಖಿ ತುಂಬಾ ಕಟ್ಕೊಂಡಿರೋದ್ರಿಂದ ನಿಮಗೆ ಕಾಣಲ್ಲ ಅಂತ ಎಡಗೈ ಕಂಡು ತೋರಿಸಿದ್ದಕ್ಕಷ್ಟೇನೆ. ಇದು ಸಪ್ತಚಕ್ರ ಜೊತೆಗೆ ನೀಲಮೇಘವರ್ಣಿಕಾ ಬ್ರಾಸ್ಲೆಟ್. ಇದನ್ನ ಪ್ರತಿಯೊಬ್ಬರು ಸಹ ದಯವಿಟ್ಟು ಧಾರಣೆ ಮಾಡ್ಕೊಳ್ಳಿ. ಶ್ರಾವಣ ಸೋಮವಾರ ಅಮಾವಾಸ್ಯೆ, ಕೊನೆಯ ಶ್ರಾವಣ ಸೋಮವಾರ ಅಮಾವಾಸ್ಯೆ ಸೆಪ್ಟೆಂಬರ್ 2ನೇ ತಾರೀಕು 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮ ಮಾಡಿ. ಅಷ್ಟೇ ಅಲ್ಲ, ಇನ್ನೂ ಹೋಮಗಳಿದೆ. ಶತ್ರು ನಿಗ್ರಹ ವಾರಾಗಿ ಹೋಮ, ಈ ಮಾಟ ಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ ಇತ್ಯಾದಿ ಎಲ್ಲ ಪರಿಹಾರಕ್ಕೋಸ್ಕರವಾಗಿ ಶತ್ರು ನಿಗ್ರಹ. ನಾನು ಹೇಳ್ತಾ ಇರ್ತೇನೆ, ಶತ್ರುವನ್ನ ಈಗ ಹೊಟ್ಟೆ ನೋವು ಬರೋರಿಗೆ ಔಷಧಿ ಇದೆ, ಹೊಟ್ಟೆ ನೋವು ಇರೋರಿಗೆ ಔಷಧಿ ಇರುತ್ತೆ, ಹೊಟ್ಟೆ ಕಿಚ್ಚಿರೋರಿಗೆ ಔಷಧಿ ಇರಲ್ಲ ಅಂತ. ಸೊ ಆದ್ರಿಂದ ಆ ಹೊಟ್ಟೆ ಕಿಚ್ಚು ಅಂದ್ರೆ ಯಾರು ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಟ್ಕೊಂತಾರೆ ಗೊತ್ತಿಲ್ಲ, ಯಾರು ಶತ್ರು, ಬೆನ್ನ ಹಿಂದೆ ಚೂರಿ ಆಗ್ತಕ್ಕಂಥವ್ರು ಯಾರು ನಮಗೆ ಗೊತ್ತಿಲ್ಲ. ಸೊ ಆದ್ರಿಂದ ಶತ್ರು ನಿಗ್ರಹ ವಾರಾಗಿ ಹೋಮವನ್ನು ಮಾಡಿ ಅದರಲ್ಲಿ ಅಭಿಮಂತ್ರಿತವಾದಂತಹ ಈ ಒಂದು ಬ್ರಾಸ್ಲೆಟ್ ನ ಧಾರಣೆ ಮಾಡ್ಕೊಳ್ಳೋದ್ರಿಂದ ಸಪ್ತಚಕ್ರದಿಂದ ನಮ್ಮ ಶರೀರ ಶುದ್ಧಿಯೂ ಆಗ್ತದೆ, ಒಂದು ರಕ್ಷಣೆಯೂ ಸಿಗ್ತದೆ, ಶತ್ರು ನಿಗ್ರಹ ವಾರಾಗಿ ಅಮ್ಮನವರ ಒಂದು ಅನುಗ್ರಹವೂ ಸಹ ಸಿಗ್ತದೆ ಈ ಸಪ್ತಚಕ್ರ ಬ್ರಾಸ್ಲೆಟ್ ಹಾಗೂ ನೀಲಮೇಘವರ್ಣಿಕಾ ರತ್ನಗಳು. ಸೊ ನೋಡಿ, ಈ ನೀಲಮೇಘವರ್ಣಿಕಾ ರತ್ನಗಳು ಸಹಸ್ರ ಶನಿ ಶಾಂತಿ ಹೋಮದ ಎನರ್ಜೈಸ್ ಆದ್ರೆ, ಈ ಸಪ್ತಚಕ್ರ ಬ್ರಾಸ್ಲೆಟ್ಗಳು ನೋಡಿ ಶತ್ರು ನಿಗ್ರಹ ವಾರಾಗಿ ಹೋಮ. ಅಷ್ಟೇ ಅಲ್ಲ, ಕಾಲಭೈರವೇಶ್ವರ ಹೋಮ. ಈ ಕಾಲಭೈರವೇಶ್ವರ ಹೋಮದಲ್ಲಿ
ಬಹಳಷ್ಟು ಜನಕ್ಕೆ ಮನೆ ದೇವರೇ ಕಾಲಭೈರವೇಶ್ವರ ಸ್ವಾಮಿ. ಸೊ ಆ ಕಾಲಭೈರವೇಶ್ವರನ ಅನುಗ್ರಹ ಪ್ರತಿಯೊಬ್ಬರಿಗೂ ಸಹ ಬೇಕಾಗಿದೆ, ರಕ್ಷಣೆಯ ಪರ್ಪಸ್ ಆಗಿ ಬೇಕಾಗಿದೆ. ಈಶ್ವರನ ಗಣದಲ್ಲಿ ಕಾಲಭೈರವೇಶ್ವರ ಬರ್ತಕ್ಕಂಥದ್ದು. ಎಂತಹ ಆರೋಗ್ಯ ಬಾಧೆ ದೋಷ ಸಮಸ್ಯೆಗಳಿದ್ದು ಕೂಡ ಪರಿಹಾರ ಮಾಡುವ ಶಕ್ತಿ ಕಾಲಭೈರವೇಶ್ವರನಿಗಿದೆ. ಅದಕ್ಕೆ ಆದಿಶಂಕರಾಚಾರ್ಯರೇ ಕಾಲಭೈರವಾಷ್ಟಕಾದಿಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು. ಅಂತಹ ಪವರ್ಫುಲ್ ಕಾಲಭೈರವೇಶ್ವರ ಹೋಮದಲ್ಲೂ ಸಹ ಈ ಸಪ್ತಚಕ್ರಗಳ ಬ್ರಾಸ್ಲೆಟ್ ಅಭಿವಂತನೆ ಆಗುತ್ತೆ. ಅಷ್ಟೇ ಅಲ್ಲ, ಇನ್ನು ಸ್ವಯಂವರ ಪಾರ್ವತಿ ಹೋಮ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅನ್ನುವ ಕಾರಣದಿಂದ ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಹಾಗೂ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸೊ ಇದೆಲ್ಲಾ ಹೋಮಗಳಲ್ಲಿ ಎನರ್ಜೈಸ್ ಆಗುವ 1008 ಸಂಖ್ಯೆಯಲ್ಲಿ ಶನೇಶ್ವರನ ಹೋಮದಲ್ಲಿ ಎನರ್ಜೈಸ್ ಆಗುವ ಈ ಒಂದು ನೀಲಮೇಘಾವರ್ಣಿಕಾ ರತ್ನಗಳನ್ನ ಪ್ರತಿಯೊಬ್ಬರು ಸಹ ಧಾರಣೆ ಮಾಡಿಕೊಂಡು ನೋಡಿ, ಈ ತರ ಕೈಯಲ್ಲಿ ಹಾಕೊಂಡ್ಬಿಟ್ರೆ ಆಯ್ತು, ನಿಮಗೇನು ತುಂಬಾ ಚೆನ್ನಾಗಿರ್ತದೆ ಇದು. ಹಾಗೂ ಆ ಪಾಸಿಟಿವ್ ಎನರ್ಜಿ, ರಕ್ಷಣೆ, ಶನಿಪೀಡೆ ಪರಿಹಾರ ಮಾಡಿ ಶನೇಶ್ವರ ಅನುಗ್ರಹ ಸಹ ಖಂಡಿತವಾಗಿ ಸಿಗ್ತದೆ. ಇಷ್ಟಲ್ಲದೆ ನೀವು ಈ ವಿಡಿಯೋ ಅಂಡಲ್ಲಿ ನನಗೊಂದು ವಿಶೇಷವಾದ ಶನೇಶ್ವರನ ಒಂದು ಸ್ತೋತ್ರವನ್ನ ತಿಳಿಸ್ತೇನೆ. ಪ್ರತಿದಿನ 8 ಬಾರಿ ಆ ಸ್ತೋತ್ರವನ್ನು ಕೇಳಿಸ್ಕೊಳ್ಳಿ. ಹಗಲಿನಲ್ಲಿ ಬೆಳಗ್ಗೆ ಸ್ನಾನ ಆದಮೇಲೆ ದೇವರ ಮೇಲೆ ಕೂತ್ಕೊಂಡು 8 ಬಾರಿ ಈ ಸ್ತೋತ್ರವನ್ನು ಕೇಳಿಸ್ಕೊಂಡು ಹೊರಟ್ಬಿಟ್ರೆ ತುಂಬಾ ಸಿಂಪಲ್ಲು. ಇನ್ನು ಮನೆ ಹತ್ತಿರ ಇರುವ ಶನೇಶ್ವರ ದೇವಸ್ಥಾನಕ್ಕೆ ಶನಿವಾರ ಹೋಗಿ ಒಂದು ಕಾಲು ನೋವು ಬರ್ತನಕ ಪ್ರದಕ್ಷಿಣ ನಮಸ್ಕಾರ ಮಾಡ್ಕೊಂಬನ್ನಿ. ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ಶನೇಶ್ವರ ಬೆನ್ನತ್ಕೊಂಡ್ಬಿಡ್ತಾನೆ ಅನ್ನೋದು ನಾನ್ ಸೆನ್ಸ್. ಬಗ್ಗಿದ್ರೆ ಬೆನ್ನತ್ಕೊಳ್ಳೋ, ಯಾರು ಬಗ್ತಾರೆ ಅಂತ ನೋಡ್ಕೊಂಡು ಕೂತ್ಕೊಂಡ್ರು ಅಷ್ಟು ನೀವು ಕೆಳಮಟ್ಟದಲ್ಲಿ ದಯವಿಟ್ಟು ಶನೇಶ್ವರನ ಅಳತೆ ಹಾಕಬೇಡಿ. ಶನೇಶ್ವರ ಬಹಳ ಪವರ್ಫುಲ್ ಆಗಿರತಕ್ಕಂತಹ ದೇವರು. ಸೊ ಯಾರು ಬಗ್ಗಿದ್ರೆ ಬೆನ್ನತ್ಕೋಬೇಕು ಅಂತ ಅನ್ನುವ ಅನಿವಾರ್ಯತೆ ಅವನಿಗಿಲ್ಲ. ನಿಮ್ಮನ್ನ ಬಗ್ಗಿಸಿ ಬೆನ್ನತ್ಕೊಡೋದು ಅವನಿಗೆ ಗೊತ್ತಿದೆ. ಯಾರು ನಿಮಗೆ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿದ್ರೆ ಬೆನ್ನತ್ಕೊಂಡ್ಬಿಡ್ತಾನೆ ಶನೇಶ್ವರ ಅಂತ ಹೇಳಿದ್ರೆ ಹೇಳಿ ಅವರಿಗೆ, ನೋಡಪ್ಪ ನಾನು ಬಗ್ಗಿಸಿ ಬೆನ್ನತ್ಕೊಳ್ಳುವಂತ ಇದಿದೆ ಸ್ವಾಮಿಗೆ, ಅದರಿಂದ ಬಗ್ಗಿದ್ರೆ ಬೆನ್ನತ್ಕೊಳ್ತಾನೆ ಅನ್ನುವಂಥದ್ದು ಏನು ಶುದ್ಧವಾದ ನಾನ್ ಸೆನ್ಸ್. ಅದು ಯಾರು ಹೇಳಿದ್ರು ನಂಬಬೇಡಿ. ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಕಾಲು ನೋವು ಬರ್ತನಕ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಕರಿ ಎಳ್ಳಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸಿ, ಅಷ್ಟೋತ್ತರ ಪೂಜೆ ಕರಿ ಎಳ್ಳಲ್ಲಿ ಮಾಡಿಸ್ತಕ್ಕಂಥದ್ದು, ಅಥವಾ ನೀಲಿ ಬಣ್ಣದ ಹೂವಿನಲ್ಲಿ ಮಾಡಿಸಿ ಒರಿಜಿನಲ್ ಕುಕಿಂಗ್ ಗ್ರೇಡ್ ಎಳ್ಳೆಣ್ಣೆ, ಗಾಣದ ಎಳ್ಳೆಣ್ಣೆ ತಗೊಬಂದು ಕಬ್ಬಿಣದ ಬಾಂಡ್ಲಿಲಿ ಹಾಕಿ ಹಿಂಗೆ ಮುಖ ನೋಡ್ಕೊಂಡು ಅದರಲ್ಲೊಂದು ಬೆರಳು ಗಾತ್ರ ಬತ್ತಿ ಹಾಕಿ ದೀಪನರು ಹಚ್ಚಬಹುದು, ಇಲ್ಲ ಶನೇಶ್ವರನಿಗೆ ಅಭಿಷೇಕ ಮಾಡಿಸ್ಬೋದು. ಶನೇಶ್ವರ ಅನುಗ್ರಹ ಪ್ರಾಪ್ತಿಗೋಸ್ಕರ ನೀವು ಪ್ರತಿಯೊಂದು ಶನೇಶ್ವರ ಸ್ತೋತ್ರಗಳನ್ನು ಪಠನೆ ಮಾಡಿ, ಶನಿ ಅಷ್ಟೋತ್ರಗಳನ್ನ ಪಠನೆ ಮಾಡಿ, ಆಮೇಲೆ ಕರಿಯೆಳ್ಳು ಎಳ್ಳೆಣ್ಣೆ ದಾನ ಮಾಡಬಹುದು. ಆಯ್ತಲ್ವಾ? ಈ ತರ ಶನೇಶ್ವರ ಅನುಗ್ರಹವನ್ನು ಜಾಸ್ತಿ ಪಡೀರಿ, ಅತ್ಯಂತ ಅವಶ್ಯಕ. ಆಯ್ತಲ್ವಾ? ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.